Oh my god. ಹಾಯ್ ಹಲೋ ಗಾಯ್ಸ್, ನಾವು ಇವಾಗ ಚಿಕ್ಕಮಂಗ್ಳೂರಲ್ಲಿರೋ ಜಾರಿ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಮತ್ತು ಈ ನಾವು ಹೋಗೋ ರೂಟು ಫುಲ್ ಆಫ್ ರೋಡ್ ಇರುತ್ತೆ. ಬೈ ವಾಕ್ ಅಂತೂ ಬಿಡಲ್ಲ, ಈ ಜೀಪಲ್ಲೇ ಹೋಗಬೇಕು ಅಂತ ಕಂಡೀಷನ್ ಹಾಕಿದ್ದಾರೆ. ಸೊ ನಾವು ಏನೂ ಮಾಡೋಕ್ಕಾಗದೆ 5 ಮೆಂಬರ್ಸಿಂದ 800 ಕೊಟ್ಟು ಒಂದು ಜೀಪ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮಾತ್ರ ಫುಲ್ಲು ಆಫ್ ರೋಡ್ ಇದೆ ಮತ್ತು ಈ ಡ್ರೈವರನ್ನ ಅಂತೂ ಹೆಂಗೆ ಓಡಿಸ್ತಾ ಇದ್ದಾರೆ ಅಂದರೆ ಸೈಕಾಗಿ ಓಡಿಸ್ತಾರೆ ಮಾತ್ರ. ಮತ್ತು ನಾವು ಹೋಗ್ತಿರೋ ವಾಟರ್ ಫಾಲ್ಸು ಫುಲ್ಲು ಫಾರೆಸ್ಟ್ ಒಳಗಡೆ ಡೀಪಾಗಿದೆ. ಈ ಜೀಪಲ್ಲಿ ಅಲ್ಲೋಗಿ ಸೇರೋ ತನಕನೇ ಬಾಡಿ ಪಾರ್ಟ್ಸ್ ಎಲ್ಲ ಶೇಕಾಗಿ ಎಲ್ಲ ನೋವೇ ಬಂದ್ಬಿಡುತ್ತಪ್ಪ, ಅಷ್ಟು ಕಷ್ಟ ಇದೆ ಇಲ್ಲಿ. ಗಾಯ್ಸ್, ಇನ್ನೇನು ಫಾಲ್ಸ್ ಹತ್ರ ಬಂದಾಯಿತು. ಸೊ ನಾನು ವೀಡಿಯೋನ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಸೊ ಹಾಯ್ ಗಾಯ್ಸ್, ನಾನು ಇವಾಗ ಜಾರಿ ಫಾಲ್ಸ್ ಮುಂದೆ ಬಂದಿದ್ದೀನಿ. ಬನ್ನಿ, ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ನಿಮ್ಗೆ ತೋರಿಸ್ಬೇಕಂತ. ಗೈಸ್, ಫೈನಲಿ ಜಾರಿ ಫಾಲ್ಸಿಗೆ ಬಂದಾಯಿತು. ಎಷ್ಟು ಅದ್ಭುತವಾಗಿದೆ ಅಂದರೆ ಫಾಲ್ಸು, ಲೈಫಲ್ಲಿ ಒಂದ್ಸಲಿ ಆದರೂ ಈ ಫಾಲ್ಸ್ ನೋಡಲೇಬೇಕು. ನಿಜ, ನನಗೆ ಈ ಫಾಲ್ಸ್ ನೋಡ್ತಿದ್ರೆ ಏನು ಗ್ರಾಫಿಕ್ಸಾ ಇಲ್ಲ ಏನ ಅಂತ ಅನ್ನಿಸ್ತಿದೆ. ನಿಜ, ಈ ಫಾಲ್ಸ್ ನೋಡ್ತಿದ್ರೆ ನನಗೇನು ನೆನಪಾಗುತ್ತೆ ಅಂದರೆ ಬಾಹುಬಲಿಲಿ ಜಂಪ್ ಮಾಡ್ಕೊಂಡು ಹೋಗ್ತಾನಲ್ಲ, ಆ ಥರ ಇದೆ ಸೇಮ್ ಟು ಸೇಮ್ ಫಾಲ್ಸ್ ಅಂತೂ. ನೀವಂತೂ ಮಿಸ್ ಮಾಡಲೇಬಿಡಿ. ಚಿಕ್ಕಮಂಗ್ಳೂರು ಬಂದರೆ ಮಸ್ಟ್ ವಿಸಿಟ್ ಪ್ಲೇಸ್ ಮಾತ್ರ ಜಾರಿ ಫಾಲ್ಸ್. ನಮ್ಮ ಬಾಯ್ಸ್ ಅಂತೂ ವೀಡಿಯೋಲಿ ಬಂದರು ಅಂದರೆ ಬರ್ತಾಯಿಲ್ಲ, ಹೋಗ ಸೈಡಲ್ಲಿ ನಿಂತ್ಕೊಬಿಟ್ಟವ್ರೆ. ನೋಡ್ರಿ ಅಲ್ಲಿ ವೀಡಿಯೋಲಿ ಬಂದ್ರಪ್ಪ ಅಂದರೆ ಬರ್ತಿಲ್ಲ, ಹೋಗ ಹೂ ಕಿತ್ಕೊಬರಪ್ಪ ಅಂತ ಕಳಿಸ್ತವ್ರೆ. ಮತ್ತು ಈ ಫಾಲ್ಸು ಫುಲ್ಲು ಡೀಪ್, ಒಂದು 5 ಕಿಲೋಮೀಟರ್ ಒಳಗಡೆ ಇದೆ. ಬನ್ನಿ ಫಾಲ್ಸ್ ಫುಲ್ ಹತ್ರ ಹೋಗೋಣ. ಮತ್ತು ಈ ವಿಡಿಯೋನ ಸ್ಟ್ರೈಟ್ ಮಾಡಿಬಿಟ್ಟಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಗಾಯ್ಸ್, ನೀವು ನೋಡಿದ್ರಲ್ಲ, ಇಷ್ಟೇ ಜಾರಿ ಫಾಲ್ಸು. ನಾನು ಹೀಗೆ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.